ಬಿಜೆಪಿಗೆ ಜಿಗಿಯದಂತೆ ನಿಗಾವನ್ನ ವಹಿಸಿ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅಗತ್ಯ ಬಿದ್ರೆ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತೆ ಇದೀಗ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನನ್ಗೆ ಅದೆಲ್ಲ ಗೊತ್ತಿಲ್ಲ, ಮೊದಲು ಸರ್ಕಾರವನ್ನ ಉಳಿಸಿ ಅಂತ ಹೇಳಿ ಇದೀಗ ರಾಹುಲ್ ಗಾಂಧಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀವು ಉತ್ತರವನ್ನ ಕೊಡಬೇಕು. ಪ್ರೊಟೆಕ್ಟ್ ದಿ ಗೌರ್ಮೆಂಟ್ ಫಸ್ಟ್, ಮೊದಲು ಗೌರ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡಿ ಆಮೇಲೆ ನೋಡೋಣ ಅಂತ ಹೇಳಿ ಇದೀಗ ವೇಣುಗೋಪಾಲ್ಗೆ ದೂರವಾಣಿ ಕರೆಯನ್ನ ಮಾಡಿ ರಾಹುಲ್ ಗಾಂಧಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ರಾಜಕೀಯ ಬೆಳವಣಿಗೆಯಿಂದ ಗಾಬರಿಗೆ ಬಿದ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಏನಾಗ್ತಿದೆ ಕರ್ನಾಟಕ ರಾಜಕಾರಣದಲ್ಲಿ? ಕಾಂಗ್ರೆಸ್ ಅಸಮಾಧಾನಿತ ಶಾಸಕರನ್ನ ಮೊದಲು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಅವರ ಬೇಕು ಬೇಡಗಳನ್ನ ನೀವು ಮೊದಲು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ, ಶಾಸಕರು ಬಿಜೆಪಿಗೆ ಹೋಗದಂತೆ ಇಲ್ಲಿ ನಿಗಾವನ್ನ ವಹಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ಇದೀಗ ರಾಹುಲ್ ಗಾಂಧಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ? ಯಶೋಧ, ಏನು ಈ ಸರ್ಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾದ ಹಿನ್ನೆಲೆಯಲ್ಲಿ ಅದು ವಿಶೇಷವಾಗಿ ಏನು ಮುಂದಿನ ಲೋಕಸಭೆ ಚುನಾವಣೆಗೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ದೃಷ್ಟಿ ಇಟ್ಕೊಂಡೇ ಈ ಒಂದು ಸರ್ಕಾರವನ್ನು ರಚನೆ ಮಾಡಿದಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಶಾಸಕರ ರಾಜೀನಾಮೆಯಿಂದಲೇ ಸರ್ಕಾರ ಪತನದಂಚಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ದೇ ಆಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಹೆಚ್ಚಿನ ಒಂದು ಮುತುವರ್ಜಿಯನ್ನ ಕಾಂಗ್ರೆಸ್ನ ಮುಖಂಡರುಗಳು ವಹಿಸಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಜೆಡಿಎಸ್ ಇಂದಾಗಿ ಸರ್ಕಾರ ಪತನ ಹಂತಕ್ಕೆ ಬರ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರ ಅಶಿಸ್ತಿನಿಂದಾಗಿ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಯಿಂದಾಗಿ ಅಥವಾ ಕಾಂಗ್ರೆಸ್ ಶಾಸಕರು ಈ ಒಂದು ಆಪರೇಷನ್ ಕಮಲಕ್ಕೆ ಒಳಗಾಗ್ತಿರೋದ್ರಿಂದಾಗಿ ಸಂಪೂರ್ಣ ಜವಾಬ್ದಾರಿ ಕೂಡ ಕಾಂಗ್ರೆಸ್ದೇ ಆಗಿರೋದ್ರಿಂದ ತಾವೇ ಮುಂದೆ ನಿಂತು ದೋಸ್ತಿ ಮಾಡಿಕೊಂಡಂತ ಸರ್ಕಾರವನ್ನ ಬೀಳಿಸಲು ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ಶಾಸಕರುಗಳೇ ಈ ರೀತಿ ನಡೆದುಕೊಂಡ್ರು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಅಸಮಾಧಾನಕ್ಕೆ ಕಾರಣವಾಗಿರುವಂತದ್ದು. ಯಶೋಧ, ಈಗ ಗಾಬರಿಗೂ ಕೂಡ ಬಿದ್ದಿದ್ದಾರೆ ರಾಹುಲ್ ಗಾಂಧಿ ಅಂತ ಹೇಳಲಾಗ್ತಾ ಇದೆ. ಮುಂದೆ ಏನು ಅನ್ನೋ ಬಹುದೊಡ್ಡ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಖಂಡಿತ ಮುಂದೆ ಏನು ಅನ್ನೋಂಥ ಬಗ್ಗೆ ಯಾರಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ಬಿಜೆಪಿಯರಿಗೂ ಕೂಡ ನಿಗದಿತ ಸಂಖ್ಯೆಯ ಶಾಸಕರುಗಳು ಆಗಿಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ ಪಾಳಯದಿಂದ 6-7 ಜನ ಶಾಸಕರುಗಳು ಕೂಡ ಈಗಾಗಲೇ ಬಿಜೆಪಿ ತಕ್ಕೆ ಹೋಗಿ ಸೇರ್ಕೊಂಡಾಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಎರಡೂ ಕಡೆಯಲ್ಲೂ ಸಾಕಷ್ಟು ಕದನ ಕುತೂಹಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಯಾರ ಪರವಾಗಬಹುದು, ಯಾರ ವಿರುದ್ಧ ಆಗಬಹುದು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಮೂಡ್ತಾ ಇರುವಂತಹ ಕುತೂಹಲ. ಯಶೋಧ, ಈಗ ಸಿದ್ದರಾಮಯ್ಯನವರನ್ನ ಎಲ್ರು ನಂಬಿ ಕೆಟ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರುವಂತದ್ದು. ಕೇವಲ ಸಿದ್ದರಾಮಯ್ಯ ಒಬ್ಬರೇ ಈಗ ದೂರ್ಲಿಕ್ಕೆ ಆಗಲ್ಲ ಯಶೋಧ. ಯಾಕಂತಂದ್ರೆ ಈ ಪರಿಸ್ಥಿತಿಗೆ ಬೇರೆ ಬೇರೆ ಕಾರಣಗಳು ಒಂದಾಗಿ ಹೋಗಿರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ಜವಾಬ್ದಾರ ಆಗ್ತಾರೆ. ಅಂದ್ರೆ ಸರ್ಕಾರದ ಮಟ್ಟದಲ್ಲಿನ ಅಸಮಾಧಾನ ಬೇರೆ, ಪಕ್ಷದ ಮಟ್ಟದಲ್ಲಿನ ಅಸಮಾಧಾನ ಬೇರೆ, ಅವನ್ನ ಸರಿಪಡಿಸಿಕೊಳ್ಳುವ ಹಂತದಲ್ಲಿ ಹಾಗಾದ್ರೆ ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿಗಳು ಇಡುವುದ್ರ ಅಥವಾ ಪಕ್ಷದ ಭಾಗವಾಗಿ ಅಧ್ಯಕ್ಷರು ಅಥವಾ CLP ಲೀಡರ್ ಆಗಿದ್ದು ಸಿದ್ದರಾಮಯ್ಯ ಎಲ್ಲರೂ ನಿರ್ವಹಿಸಲು ಇಡುವುದ್ರ ಅನ್ನುವಂಥದ್ದು. ಅದೇ CLP ನಾಯಕರಾಗಿ ಶಾಸಕರುಗಳನ್ನ ಒಂದು ಹಿಡಿತಕ್ಕೆ ತೆಗೆದುಕೊಳ್ಬೇಕನ್ನೋ ಜವಾಬ್ದಾರಿ ಖಂಡಿತವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಇತ್ತು. ಮತ್ತು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಕೈ ಕೂಡ ಮೇಲಾಗಿದ್ದರಿಂದ ಸಹಜವಾಗಿ ಆಗ್ತಕ್ಕಂಥ ಬೆಳವಣಿಗೆ ಕೂಡ ಅವರೇ ಜವಾಬ್ದಾರ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ಅನ್ನುವಂಥದ್ದು, ಮತ್ತೆ ಯಾವ ಕಾರಣಕ್ಕಾಗಿ ಅವರು ಇಷ್ಟು ಲೇಜಿ ಆದ್ರು ಅಥವಾ ಯಾವ ಕಾರಣಕ್ಕೆ ಶಾಸಕರನ್ನ ಗಮನಿಸುವ ಅಥವಾ ಮೊದಲೇ ಅಲರ್ಟ್ ಆಗ್ಲಿಲ್ಲ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಅಪಸ್ವರಕ್ಕೆ ಕಾರಣವಾಗಿದೆ. ಯಶೋಧ, ಅಗತ್ಯ ಬಿದ್ರೆ ಅತೃಪ್ತ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಹಾಗಾದ್ರೆ ಕಾಂಗ್ರೆಸ್ನ ಶಾಸಕರನ್ನು ಕೂಡ ಇದೀಗ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ ಹೇಗೆ ಅಂತ ಹೇಳಿ? ಅದ್ರ ಬಗ್ಗೆ ಇದುವರೆಗೆ ಯಾವುದೇ ತೀರ್ಮಾನ ಆಗಿಲ್ಲ. ಯಾಕಂತಂದ್ರೆ ನಾಳೆ ಸಂಜೆ ಒಳಗಡೆ ಎಲ್ಲ ಶಾಸಕರು ಕೂಡ ಬೆಂಗಳೂರಿಗೆ ಬನ್ನಿ ಅಂತ ಸೂಚನೆ ಕೊಡಲಾಗಿದೆ. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಮತ್ತು ರಾತ್ರಿವರೆಗೂ ಕೂಡ ಹಬ್ಬದ ಆಚರಣೆ ಮುಂತಾದ ಕಾರಣಗಳಿಗಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಶಾಸಕರು ಇರಬೇಕಾಗುವಂಥದ್ದು ಅನಿವಾರ್ಯ ಆಗುತ್ತೆ. ಆ ಕಾರಣಕ್ಕಾಗಿ ನಾಳೆ ರಾತ್ರಿ ಒಳಗಾಗಿ ಬೆಂಗಳೂರಿಗೆ ಬನ್ನಿ ಅನ್ನುವಂಥದ್ದು. ಇನ್ನೊಂದು 2 ದಿನದಲ್ಲಿ ಅಂದ್ರೆ 18ನೇ ತಾರೀಕು ಕೂಡ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಕೂಡ ಇತ್ತು. ಅಲ್ಲಿ ಎಲ್ಲ ಶಾಸಕರನ್ನ ಕರೆಸುವಂತ ನಿರೀಕ್ಷೆ ಇತ್ತು. ಆದ್ರೆ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ಕರೆಸ್ತಾ ಇರುವಂತದ್ದು. ಹಾಗೇನಾದ್ರೂ ಅಗತ್ಯ ಬಿದ್ರೆ ತುರ್ತು ಬಿದ್ರೆ ಬಿಕ್ಕಟ್ಟು ಸೃಷ್ಟಿ ಆದ್ರೆ
ಅನಿವಾರ್ಯವಾಗಿ ಕಾಂಗ್ರೆಸ್ನ ಶಾಸಕರನ್ನು ಕೂಡ ರೆಸಾರ್ಟ್ಗೆ ರವಾನಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾಳೆ ಸಂಜೆ ಒಳಗಡೆ ತೀರ್ಮಾನ ಆಗುವ ಸಾಧ್ಯತೆ ಇದೆ ಯಶೋಧ. ಒಂದ್ ಕಡೆ ದೋಸ್ತಿ ಸರ್ಕಾರ ಬೀಳುವ ಹಂತದಲ್ಲಿದೆ, ಮತ್ತೊಂದು ಕಡೆ ಟ್ವಿಟ್ಟರ್ ನಲ್ಲಿ ಸಿದ್ದರಾಮಯ್ಯನವರು ಮೋದಿಗೆ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದು ಯಾವ ರೀತಿಯ ಬೆಳವಣಿಗೆ ಹಾಗಾದ್ರೆ ಅಂತ? ಅಲ್ಲ, ಈಗ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಟ್ವಿಟರ್ ನಲ್ಲಿ ಏಟು ಎದುರೇಟು ಕೊಡುವಂತದ್ದು ಬೇರೆ, ಆದ್ರೆ ಪರಿಸ್ಥಿತಿಯಲ್ಲಿ ನಿರ್ವಹಿಸುವ ರೀತಿ ಬೇರೆ. ಕೇವಲ ಮಾತುಗಳಿಂದ ಅಥವಾ ಟ್ವಿಟರ್ಗಳಿಂದ ಇದನ್ನ ನಿರ್ವಹಿಸಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೋಗಿರ್ತಕ್ಕಂಥ ಶಾಸಕರನ್ನ ವಾಪಸ್ ಕರೆತರುವ, ಮನವೊಲಿಕೆ ಮಾಡುವ ಅಥವಾ ಕೌಂಟರ್ ಆಪರೇಷನ್ ಮಾಡುವ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಿದ್ಧತೆಗಳಾಗಿದ್ದಾವೆ ಅಥವಾ ಎಷ್ಟು ಸಾಮರ್ಥ್ಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರಿಗೆ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಆ ಸಾಮರ್ಥ್ಯವನ್ನು ಅವರು ಸಾಬೀತುಪಡಿಸಿದ್ರೆ ಅಥವಾ ಅವರು ಕೌಂಟರ್ ಆಪರೇಷನ್ ಮಾಡುವಲ್ಲಿ ಯಶಸ್ವಿ ಆದ್ರೆ ಸರ್ಕಾರದ ಉಳಿವಿನ ಪ್ರಶ್ನೆ ಬರುತ್ತೆ. ಇಲ್ಲದಿದ್ರೆ ಸರ್ಕಾರ ಉರುಳುವಂತಹ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಆದ್ರೆ ಎಷ್ಟು ಸಂಖ್ಯೆಯ ಶಾಸಕರು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನವರಿಗೆ ಸ್ಪಷ್ಟತೆ ಇಲ್ಲ ಮತ್ತು ಜೆಡಿಎಸ್ನ ಶಾಸಕರುಗಳು ಇದುವರೆಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು ಇದುವರೆಗಿನ ವಾತಾವರಣ. ಆದ್ರೆ ನಾಳೆ ಕತೆ ಏನು ಅಥವಾ ಇವತ್ತು ರಾತ್ರಿಯ ಕತೆ ಏನು ಅನ್ನುವಂತ ಆತಂಕ ಸಹಜವಾಗಿ ಎರಡು ಪಾಳಯದಲ್ಲೂ ಕೂಡ ಕಂಡು ಬರ್ತಾ ಇದೆ ಯಶೋಧ. ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನನ್ಗದೆಲ್ಲ ಗೊತ್ತಿಲ್ಲ, ಮೊದಲು ಸರ್ಕಾರವನ್ನ ಉಳಿಸಿ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ಸಿಗರು ಏನು ಮಾಡ್ತಾರೆ ಅನ್ನೋದು ಕೂಡ ಇರುವಂತಹ ಬಹುದೊಡ್ಡ ಪ್ರಶ್ನೆ. ಏನ್ ಮಾಡಬಹುದು ಅಂತ ಹೇಳಿ ಮುಂದಿನ ಹಂತದಲ್ಲಿ? ಅಂದ್ರೆ ಈಗ ಹೋಗಿರ್ತಕ್ಕಂಥ ಶಾಸಕರನ್ನ ವಾಪಸ್ ಕರೆತರುವ ಪ್ರಯತ್ನ ಅಥವಾ ಮನವೊಲಿಕೆ ಮಾಡುವಂತ ಪ್ರಯತ್ನನೇ ಮಾಡ್ಬೇಕಾಗಂತ ಮೊದಲ ಅಸ್ತ್ರ ಆಗಿರುತ್ತೆ ಅವ್ರದ್ದು. ಯಾಕಂತಂದ್ರೆ ತಮ್ಮ ಪಕ್ಷದಿಂದ ಗೆದ್ದಂತವ್ರು ಅಥವಾ ತಮ್ಮ ಬೆಂಬಲಿಗರಾಗಿ ನಿಂತಂತ ಇಂಡಿಪೆಂಡೆಂಟ್ಸ್ ಇರ್ಬೋದು, ಅವರನ್ನ ಮನವೊಲಿಕೆ ಮಾಡುವಂತದ್ದು ಅವರ ಮೊದಲ ಆದ್ಯತೆ ಆಗಿರುತ್ತೆ. ಆ ಮೊದಲ ಆದ್ಯತೆ ಕೈ ತಪ್ಪಿತು ಅಂದ್ರೆ ಎರಡನೇ ಆದ್ಯತೆ ಅಂದ್ರೆ ಅವ್ರಿಗೆ ಉಳಿದಿರುವಂತದ್ದು ಆಪರೇಷನ್ ಕಮಲ ಅಷ್ಟೇ. ಆ ಆಪರೇಷನ್ ಕಮಲವನ್ನ ಮಾಡಿ ಯಶಸ್ವಿ ಆಗೋದು, ಆಪರೇಷನ್ ಕಮಲಕ್ಕೆ ಕೌಂಟರ್ ಆಗಿ ಕೈಪಾಳೆಯ ಆಪರೇಷನ್ ಮಾಡುತ್ತಾ ತೆನೆಬಳಗ ಆಪರೇಷನ್ ಮಾಡಿ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಉದ್ಭವಿಸಿದೆ. ಆದ್ರೆ ಅಂದುಕೊಂಡಷ್ಟು ಸುಲಭ ಇಲ್ಲ. ಯಾಕಂತಂದ್ರೆ ಎಲ್ಲಾ ಬಿಜೆಪಿ ಶಾಸಕರುಗಳು ಈಗಾಗಲೇ ಒಂದೇ ಕಡೆ ಅಸೆಂಬ್ಲ್ ಆಗಿರೋದ್ರಿಂದ ಸಹಜವಾಗಿ ಅವರು ಬಿಜೆಪಿ ನಾಯಕರ ಹಿಡಿತದಲ್ಲಿ ಇರ್ತಾರೆ. ಆದ್ರೆ ಕಾಂಗ್ರೆಸ್ಗೆ ಏನು ತನ್ನ ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತಲೇ ಸಾಧ್ಯ ಆಗ್ಲಿಲ್ಲ. ಕಾಂಗ್ರೆಸ್ ವಿಫಲವಾಯಿತು. ಈಗ ಕೈ ಚೆಲ್ಲಿ ಎಲ್ಲ ಆನಂತರದಲ್ಲಿ ಎಲ್ಲವನ್ನೂ ಸರಿಪಡಿಸ್ಕೊಳ್ತೀನಿ ಅಂತ ಹೊರಟ್ರೆ ಖಂಡಿತ ಅದು ಕಷ್ಟದ ಕೆಲಸ. ಥ್ಯಾಂಕ್ ಯು ಸುಕೇಶ್.